ನಮಸ್ಕಾರ ಗುರು ಎಲ್ರಿಗೂ. ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನಮ್ಮ ತೋಟದಲ್ಲಿ ಕಾಂಗ್ರೆಸ್ ಗಿಡ ಕಳೆ ಎಲ್ಲ ಜಾಸ್ತಿ ಬಂದಿತ್ತು. ಸೊ ಅದು ಮೆಣಸಿನ ಗಿಡದೊಳಗಿರೋದ್ರಿಂದ ಅಜ್ಜಿ ಬೇಡ ಅಂದರೂ ಬಿಡ್ದೇ ಕರ್ಕೊಂಬಂದಿದ್ರು ಕೀಳೋದಕ್ಕೆ. ಸೊ ಅಲ್ಲಿ ಯಾವ ಥರ ಇತ್ತು ಅಂತ ನೋಡೋಣ. ನೀನು ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿದ್ಯಾ? ಯಾರು ನೀನು? ನಾನು 7 ವರ್ಷದಿಂದ ಗುದ್ಲಿ ತಗೊಂಡು ಆಗಿದ್ದೀನಿ ಅಣ್ಣ ಆ ಕಣೆ. ಗುದ್ಲಿ ಎಲ್ಲ ಇದ್ವಾ ಆ ವಯಸ್ಸಲ್ಲಿ? ಇಲ್ಲ. ಇದು ನಿಮ್ಮ ನೀನು ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಬಾಬಾ? ವಿಡಿಯೋ ಮಾಡ್ಕೊಂಡು ನೀನು. ವಿಡಿಯೋ ಮಾಡ್ತಾ ಇಲ್ಲ ಕಣವ, ಸುಮ್ಮನೆ ಫೋನ್ ಓದ್ತಾ ಇದ್ದೀನಿ. ನೀನು ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಬೆಳಗ್ಗೆ ಎದ್ದು ಸಗಣಿ ಹಾಯ್ಕೊಂಬರ್ಬೇಕು. ಹೋಗಿ ಎಲ್ಲಿ ಸಂತೆ ಬೀದಿ ಒಳಗೆ ಅಲ್ಲಿಂದ ಬರ್ಬೇಕು. ಹೋಗಿ 10 ಸೇರು ಜೋಳದ ಸಿಟ್ಟು ತರ್ಬೇಕು. ಮುಸ್ಕಿನ ಜೋಳದ ಸಿಟ್ಟ ಎಲ್ಲಿ? ಇಲ್ಲಿ ಮೆಣಸಿನ ಗಿಡ ಇತ್ತಲ್ಲ, ಗಿಡ ಅವೆಲ್ಲ ಅದು ಬಿಡು ಒಂದಿ ವಾಡ್ಕೊಂಡು ಹೋಗೋಣ ನಾವು. ನಾನು ಹೇಳೋದು ಕೇಳದ ನಮ್ಮ ಅವ್ವರು. ಏನವ ನೆಡ್ಲ ದಪ್ಪ ಕಿತ್ತಿದೀವಲ್ಲ ಓದ್ಬೇಕು. ಆಮೇಲೆ ಎದ್ದು 10 ಸೇರು ಜೋಳದ ಸಿಟ್ಟು ತರ್ಬೇಕು. ಎಲ್ತೀವಿ ಕುನ್ನಾಲ ಅಂತ ಕುನ್ನಾಲ. ಹೋಗಿ ತಗೊಂಡು ನಮ್ಮ ಅಣ್ಣ ನಾನು ಬರೀವು. ಅಲ್ಲಿ 2 ಪಾವು ಸೀಟ ಹಾಕೋರು ಎತ್ತೆ. 1 ರೂಪಾಯಿಗೆ 5 ಸೇರು ಹಸಿಟ್ಟು. 2 ಪಾವು ಹೆಚ್ಚಾಗಿ ಹಾಕಾರ ಅದನ್ನ ತಿನ್ಕೊಂಡಿವು ನಮ್ಮ ಅಣ್ಣ ನಾನು ತಿನ್ಕೊಂಡು. ಒಟ್ಟು ಏನು ಹಸಿಟ್ನೇ? ಸಿಹಿಗಳು ಚೆನ್ನಾಗಿರೋದು ಮುಸ್ಕಿನ ಜೋಳದ ಹಸಿಟ್ಟು ತಿನ್ನಿವು. ಅದನ್ನೇ ಅವಾಗ ನಿಮ್ಮ ಅಪ್ಪ ಒಡಿಯ ಅದು ಇದು ಅನ್ನೋರು ಏನು ಇರಲಿವ ನಿಮಗೆ? ನಮ್ಗೆ ಹೊಡಿತಿದ್ವಿ. ಒಡಿಯ ಕಣವ, ರಾಜ ಅನ್ನೋರಲ್ಲ ನೀವು. ಅಯ್ಯೋ ಪೂಜಾರಪ್ಪ ತಾನೇ ನೀವು? ಪೂಜಾರಪ್ತಿರು? ಮತ್ತೆ ನಿಮ್ಗೆ ಏನು ಜಾಸ್ತಿ ತರಕ್ಕಿಲ್ಲ. ದೇವಸ್ಥಾನ ಪೂಜೆಗೆ ಬಂದ್ರೆ ಇಷ್ಟು ಅಕ್ಕಿ ತರೋರು ಯಾರ, ಇಷ್ಟಪ್ಪ ಬೆಲ್ಲ ತರೋರು. ತಳಗಿಗೆ ಹಾಕಿ ಮಾಡೋರು. ಹಿಂಗೆ ಯಾರು ಇಷ್ಟಪ್ಪ ಚೀಲ ಹೊತ್ಕೊಂಬರೋರು ಯಾರು ಹೊತ್ಕೊಂಬತ್ತಿರ್ಲಿಲ್ಲ. ನಾವು 7 ವರ್ಷ ಆತಂತು ಕೋಡಳ್ಳಿ ಒಳಗೆ. ನಾವಮ್ಮ ಬಾಣಿತನ ಮಾಡಿ 3 ಆಮೇಲೆ ಹೋದೆ ಹಾಳಾಗಿ ಹೊಳೆಘಾಟ್ಗೆ. ಹೊಳೆಘಾಟ್ಗೆ ಹೋದ್ರೆ ಅವ್ರ ಮನೆಯಲ್ಲಿ 20 ಎಮ್ಮೆ ಹೊಡೆಗಡ್ತಾರಲ್ಲ. 20 ಎಮ್ಮೆ 20 ದನ. ಅವಕ್ಕೆ ಹಗ್ಗ ಹಾಕ್ತಿರ್ಲಿಲ್ಲ. ಅವನ್ನೆಲ್ಲ ಬಿಟ್ಟು ಹಾಕಿ ಹೊಡಿಬೇಕು. ಅಲ್ಲಿಂದ ಬರಬೇಕು, ಕಸ ಹಾಕ್ಬೇಕು 20 ಮಂಕ್ರಿಯ. ಆಮೇಲೆ ಹಾಲು ಕರಿಬೇಕು ಒಂದು 5-6 ಎಮ್ಮೆಲಿ. 5-6 ಎಮ್ಮೆಲಿ ಹಾಲು ಕರೆದ್ರೆ ತುಂಬಿ ಅಲ್ಲೇ ಹಾಲು ಕೊಡ್ಕೊಬೇಕು. ಹೊಳಿಕೆದ್ದು ಹೋಗಿ ಯಾರು ಹೋಗಿ ಬರೋರು. ಯಾರು ಫೋನ್ ಮಾಡ್ತಿರೋದು? ಹಲೋ ಹೇಳ್ರವ್ವ. ಅಯ್ಯೋ ಎಲ್ಲ ಮರ್ಕೊಂಡು ಮಾಡಿ ನೋಡ್ಕೊಂಡು ಬಂದಾರ. ಏನು ಮಾಡ್ತಾ ಇದ್ದೀರಾ? ನೀನು ಅಮ್ಮಂಗೆ ಹೇಳೋದಂದರೆ ನಾನು ಸ್ವಿಮ್ಮಿಂಗ್ ಮಾಡೋದು ವಿಡಿಯೋ ತೋರಿಸ್ತೀನಿ. ಹೇಳ್ತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹಂಗೆ ನಾನು ತೋರಿಸಲ್ಲ, ಹೇಳೋದು ಬೇರೆ ಬಿಡು. ಹೇಳಲ್ಲ, ಹೇಳ್ತೀನಿ. ತಡಿ ತೋರಿಸ್ತೀನಿ ತಡಿ. ಕಮಾನ್, ಕಮ್ ಟು ಇಯರ್.
ನೋಡೋದಿಲ್ಲಿ ತೋರಿಸ್ತೀನಿ ಇವಾಗ. ಆ ರಿಯಾಕ್ಷನ್ಗೆ ಬೈಬಾರ್ದು ನೀನು. ಹಂಗೆ ನೀನು ಕೆಳಗೆ ಹೋದಕ್ಕೆ ಹಂಗೆ ಆಟೋಮೆಟಿಕ್ಕಾಗಿ ಕೈ ಆಡಿಸ್ದಾಗ ಮ್ಯಾಕ್ ಬರ್ತೀವಿ. ಬರ್ರಿ ಹೋಗ್ಬಿಟ್ರೆ ಹಂಗೆ ಈಜು ಬರ್ತದಲ್ಲ, ಈಜು ಕಲ್ತಿರೋದು ಯಾಕೆ? ಹೊಲ ಒಬ್ಬರು ಹಂಗೆ ಮುಳ್ಕೊಂತಾರಲ್ಲ. ಈಜು ಕಲ್ತಾರ ಮುಳುಗಲ್ಲ. ಎದ್ದು ಬರ್ತಾರೆ ನೀರು ಹಿಂಗೆ ಕೇಳ್ತಾ ಇರ್ತದ. ಕೈ ಹಿಂಗೆ ಆಡ್ಸೋಕ್ಕೆ ಮ್ಯಾಕ್ ಬರ್ತಾರೆ. ನೀವು ಯಾಕೆ ಈಜು ಕಲಿಯಿಲ್ಲ? ಹೆಣ್ಮಕ್ಳು ಈಜು ಹೊಡಿತಾರ. ಯಾಕೆ ಹೆಣ್ಮಕ್ಳು ಈಜು ಆಡ್ಬಾರ್ದು ಅಂತ ಯಾರು ಹೊಡಿಯಲ್ಲ ಹೆಣ್ಮಕ್ಳು. ನೀ ಗಂಡು ಮಕ್ಳಿಗೂ ಕಲ್ಸಿಲ್ವಲ್ಲ, ನಿನ್ನ ಮಕ್ಳಿಗೆ ಯಾರಿಗೆ ಕಲ್ಸಿದ್ಯಾ? ಏನವ್ವ ಈಜು ಯಾಕೆ ಕಲ್ಸಿಲ್ಲ ನೀವು? ಅದನ್ನ ಕೇಳು, ಅದ ಮೊದಲು ಅದ ಕೇಳ್ತೀನಿ. ನೀನು ಹೇಳಿ ಯಾಕೆ ಕಲ್ಸಿರಿ ಈಜ? ನಾನು ಚೆನ್ನಾಗಿ ಹೊಡೆದಿದ್ದೀನಿ ಡಯ್ಯ. ಹೆಂಗೈತೆ? ಸೈಕಾಗೈತಾ? ಚೆನ್ನಾಗದೇನ್ರಿ ದಿನ ಹೋಯ್ತೀಯ? ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ರೆ ದಿನ ಹೋಗಿ ಕಲ್ತ್ಕೊತೀನಿ. ಹೆಂಗೆ? ಬಿಡು, ನಂಗೆ ಕೇಳ್ತೀನಿ. ಬರಲ್ಲ. ಏನು ಮಾಡಕ್ಕೆ ಹೋಯ್ತಾ ಇದ್ದಿ? ಒಳೆ ಒಳಗೆ ಹುಲ್ಲೆಲ್ಲ ಕುಯ್ಕೊಂಡು. ಐ ಪುಟ್ರಾಜ್ ಕುಯ್ತಾನ ಮೆಣಸು ಗಿಡವ. ನಗ್ತಿಯಲ್ಲ, ಕೆಲಸ ಮಾಡಿ ಬಂದ್ರಿ. ಓ ವಿಡಿಯೋ ಮಾಡ್ತಾವ ನಾನು ಮಾತಾಡೋ. ಅದು ಬೀಚ್ ಕಾರು ಬದಿಗೆ ಯಾಕೆ ಊರ್ತೀನಿ. ಕಾಂಗ್ರೆಸ್ ಬೀಜನ? ಓ ಇದು ಎಲ್ಲಿಂದ ಬರ್ತಾವೆ ಈ ಗಿಡ? ಈ ಕಾಂಗ್ರೆಸ್ ಗಿಡ ಯಾವ ದೇಶದ ಇದು? ಗೊಬ್ಬರ ಹಾಕ್ಬಿಟ್ರೆ ಅದು ಅಮೇರಿಕಿಂದವ ಸಂಬಂಧರಲ್ಲಿ ಪಾಕಿಸ್ತಾನದಿಂದ ಏರೋಪ್ಲೇನಲ್ಲಿ ಒಳಕ್ಕೆಲ್ಲ ದಬ್ನ ಎಸ್ಬಿಟ್ರೆ ಮುಟ್ಟಿ ಚೀಲ ಕಟ್ಕೊಂಬಂದು ಅವು ಹಂಗಾಯ್ತು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಯಾರು ನಿಂಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಅಯ್ಯ ಹೇಳಿತಾ? ಅಯ್ಯಂಗೆ ಯಾರು ಪಾಕಿಸ್ತಾನದಾಗ ಫೋನ್ ಮಾಡಿದ್ರಂತ? ಯಾವಾಗ? ಅರೆ ರಮಣ, ನಮ್ಮ ಜನನೇ ರಮಣ ಎಲ್ಲ ತಂದು ಹಾಕಿದ್ದು ಇಲ್ಲಿ. ಕಾಂಗ್ರೆಸ್ ಬೀಜ ಎಲ್ಲ ಹಾಕಿದ್ದು ಪಾಕಿಸ್ತಾನದಿಂದ ಹಾಕಿದ್ದು. ಪಾಕಿಸ್ತಾನದವ್ರು ತಂದು ಹಾಕ್ಬಿಟ್ರಂತೆ. ಆಯ್ತಾ ಇಲ್ಲಿ ಮತ್ತು ಕಾಂಗ್ರೆಸ್ ಅಂತ ಹೆಸರು ಹಾಕ್ಬೋದು. ಕಾಂಗ್ರೆಸ್ ಕಡಲೆ ಬೀಜದೊಳಗೆ ಹಾಕ್ಕೊಂಡು ತಿನ್ನಾರಂತ ಅವರು ಪಾಕಿಸ್ತಾನದಾಗ. ತಿನ್ಬೋದ ಇವ? ಹೂ ಅಂತೀಯಲ್ಲವ, ತಿನ್ಬೋದ ಅಂದರೆ ತಿನ್ನಕ್ಕಾಯ್ತದ ಕಾಂಗ್ರೆಸ್ ಗಿಡನ? ಬಂದಿಲ್ಲ ಅಲ್ಲಿ ನೀರಲ್ವಾ? ಬಂದೈತಿ. ಹೌದಾ? ಕ್ವಾಣ ಅನ್ಬಿಟ್ಟಲ್ಲವ ನನ್ನೆಯ. ಕ್ವಾಣನ ನಾನು ಏನಂತ ಬುದ್ಧಿ ಕಲ್ತಿದೀಯ? ನಿಮ್ಮಪ್ಪ ಮುಂದಿನ ಬೇಕಾಯ್ತದ. ಕೈಗೆ ಭವನ ಒಂದೆರಡು ಕೊಚ್ಬೇಕು. ಓಕೆನಾ? ಕುಡಿಲ್ ಕೊಚ್ತೀನಿ. ಸನ್ಸೆಟ್ ನೋಡಿ ಏನು ಸಾಕತೈತೆ. ಸನ್ಸೆಟ್ ಅಂತೀನಿ, ಅಲ್ಲಿ ಸೂರ್ಯ ಮುಳುಗದ್ ನೋಡಪ್ಪ ಅಲ್ಲಿ. ಸನ್ಸೆಟ್ ಅಂದರೆ ಗೊತ್ತಿಲ್ವಾ? ಇಂಗ್ಲೀಷಲ್ಲಿ ಹಂಗಂತಾರೆ. ನಾವು ಕೇಳೋಕ್ಕಾಗಲ್ಲ. ಜೀವನದಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದ್ರು ಒಡೆದೋಗಿರೋ ಹಾಲಲ್ಲಿ ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ
ಇವೆಲ್ಲ ಮಾಡ್ಕೊಳ್ಳೋ ಜಾಣತನ ನಮ್ಮದು ಇರಬೇಕಷ್ಟೇ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.